ಆತ್ಮೀಯ H16 ನ್ಯೂಸ್ ಅರ್ಧ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ರೈತರ ಬಗ್ಗೆ ಎಷ್ಟು ಮಾತನಾಡಿದ್ರು ಕಡಿಮೆ. ಅದರಲ್ಲೂ BDCC ಬ್ಯಾಂಕ್ ಈಗ ಚರ್ಚೆಗೆ ಬಂದದ. ನಮ್ಮ ರೈತ ನಾಯಕರು ವಾರ್ನಿಂಗು ಕೊಟ್ಟಿದ್ದಾರೆ. 1 ಲಕ್ಷ 1 ಎಕರೆಗೆ ನಮ್ಮ ಸಾಲ ಕೊಡಬೇಕು ಅಂತೇಳಿ. ಅದ್ರ ಜೊತೆಗೆ 700 ಕೋಟಿ ರೂಪಾಯಿ ಬಗ್ಗೆ ಕೇಳಿದ್ದಾರೆ. ಅವ್ರಿಗೆ ಯಾಕೆ ಕೊಡ್ತೀರಿ, ನಮಗೆ ಕೊಡ್ರಿ, ನಾವು ನಿಮಗೆ ಅದ ಸೇಮ್ ಬಡ್ಡಿ ಹಾಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಭಾಳ ಒದ್ದಾಡ್ತದೆ ಈ ದೇಶದಲ್ಲಿ. ಯಾಕಂದ್ರೆ ಯಾವ ಉದ್ಯೋಗ ಇಲ್ಲ ಈ ದೇಶದಲ್ಲಿ. ಭಾಳ ನೆನಪಿಡ್ಬೇಕು ಇದನ್ನು. ಇವತ್ತು ಶುಗರ್ ಇಂಡಸ್ಟ್ರಿ ಅಂತೀರಿ, ಮತ್ತೊಂದು ಇಂಡಸ್ಟ್ರಿ ಅಂತೀರಿ, ಅಲ್ಲಿ ಹಾಕ್ತೀರಿ, ಲಾಸ್ ಮಾಡ್ಕೋತೀರಿ. ಮುಂದೆ ಆ ಲಾಸ್ ಆದ್ರೆ ಮತ್ತು ಅದಕ್ಕೆ ಆ ಬಡ್ಡಿ ತುಂಬೋದಕ್ಕೆ ಮತ್ತೆ ಸಾಲ ಕೊಡ್ತೀರಿ. ಇದೆಲ್ಲ ಮಾಡೋಕ್ಕಿಂತಲೂ ಈ ರೈತರಿಗೇನ ಎಕರೆಗೆ 1 ಲಕ್ಷ ಕೊಟ್ರಪ್ಪ ಅಂತಂದ್ರೆ, ಇಲ್ಲ ನಿಮಗೆ ಮಾರ್ಟ್ಗೇಜ್ ಅದ, ಭೂಮಿ ಅದ. ಇವತ್ತು ಭೂಮಿ 1 ಎಕರೆಗೆ ಕಡಿಮೆ ಅಂದ್ರೆ ನೀರಾವರಿ ಭೂಮಿ 50 ಲಕ್ಷ ರೂಪಾಯಿ ಕಿಮ್ಮತ್ತು ಆಗ್ತವ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬೇಡ, ಒಂದು 10 ಲಕ್ಷ ಆಗ್ತದಿಲ್ಲ, ಅವ್ರಿಗೆ 1 ಲಕ್ಷ ಕೊಟ್ಟರೆ ಏನು ಲಾಸ್ ಅದ? ನಾವು ಕೇಳುವಂಥ ಪ್ರಶ್ನೆ ಎಕರೆಗೆ. ಯಾಕಂತಂದ್ರೆ ಯಾವುದೋ ಲಾಸ್ ಆಗೋ ಶುಗರ್ ಇಂಡಸ್ಟ್ರಿನ. ಈ ಶುಗರ್ ಇಂಡಸ್ಟ್ರಿ ಯಾರಿಗೆ? ನಾವು ಹೇಳ್ಕೊಳ್ತೀವಲ್ಲ, ಈ ಶುಗರ್ ಇಂಡಸ್ಟ್ರಿಯಿಂದ 100 ಜನ ಉದ್ಯೋಗ ಮಾಡ್ತಾರೆ, ಉದ್ಯೋಗ ಹೆಚ್ಚಾಗ್ತಾವ, ಅದು ಆಗ್ತದೆ, ಇದು ನಾವು ಹೊಡೆದ ಉಳಿತೀವಿ. ಎಷ್ಟು ಡೆವಲಪ್ ಆಗ್ಯದಪ್ಪ, ಎಷ್ಟು ಜನ ಉದ್ಯೋಗ ಸಿಗ್ತದಲ್ಲೇ. ಶುಗರಿಂದ ಏನಾಗ್ತದೆ? 2 ಮೆಟೀರಿಯಲ್ ನಾವು ನೋಡ್ತೀವಿ. ಅದನ್ನು ಮೊದಲನೇದಾಗೆ ಶುಗರ್ ಸಕ್ಕರೆ ಚಾಕ್ ಹಾಕೊಳ್ತೀವಿ, ಶುಗರ್ ಮಾಡ್ಕೊತೀವಿ.